मैं हमेशा जंग टालने की कोशिश करता हूं, लेकिन जंग हुई तो जीतूंगा तो मैं ही। तोबा 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 थारा मूड खराब कर दिया। ಹೌದು, ನಾನು ಭಯಪಟ್ಟೆ. ನನಗೆ 76 ಬಂದಿತ್ತು. ರಾಕಿ ಬಾಯ್ ಅಲ್ಲ, ಪೂಕಿ ಬಾಯ್. ದುರಂಧರ್ ಮುಂದೆ ಒಂದು ಕೋತಿ. ಇದು ರಾಕಿ ಬಾಯ್ ಅಲ್ಲ, ನನಗನಿಸ್ತದೆ ಇದು ಕೋಕಿ ಬಾಯ್. ಟಾಕ್ಸಿಕ್ ಪೋಸ್ಟ್ಪೋನ್ ಏನು ಅಂತ ಕಮೆಂಟ್ಸ್ ಬರ್ತಿವೆ. ಆದರೆ ಪ್ರಶ್ನೆ ಏನು ಅಂದ್ರೆ, ನಿಜವಾಗಿಯೂ ಯಶ್ ಭಯಪಟ್ಟನ? ಟಾಕ್ಸಿಕ್ ತಂದ ನಿಜವಾಗಿಯೂ ದುರಂಧರ್ ಮುಂದೆ ಕೋತಿಯಾಗಿತ್ತ? ಯಾಕಂದ್ರೆ ಒಂದು ಕಡೆ ರೂಮರ್ ಓಡ್ತಿತ್ತು, ಟಾಕ್ಸಿಕ್ ರಿಲೀಸ್ ಆಗೋದಕ್ಕೂ ಮುಂಚೆನೆ 600 ಕೋಟಿ ಬಿಸ್ನೆಸ್ ಮಾಡಿದೆ ಅಂತ. ಆದ್ರೆ ಫೀಲ್ಡ್ಗೆ ಬರೋ ಸಮಯ ಬಂದಾಗ ಕೇವಲ 2 ವಾರ ಮೊದಲು ಸಿನಿಮಾ ಪೋಸ್ಟ್ಪೋನ್ ಆಯಿತು. ಯಶ್ ಫ್ಯಾನ್ಸ್ ತಾವೇ ಹೇಳ್ತಿದ್ದಾರೆ, ಈಗ ಅಂಡರ್ ಗ್ರೌಂಡ್ ಹೋಗೋಣ, ಟಾಕ್ಸಿಕ್ ಬರೋ ದಿನ ಹೊರಗೆ ಬರ್ತೀವಿ ಅಂತ. ಕೆಲವರು ಹೇಳ್ತಿದ್ದಾರೆ ಯಶ್ ಕ್ಲಾಶ್ ನಿಂದ ಹಿಂತಿರುಗ್ತಿದ್ದಾನೆ, ಅವನನ್ನೇ ಸಪೋರ್ಟ್ ಮಾಡಬೇಕು. ಅವ್ರು ಹೇಳ್ತಿದ್ದಾರೆ ನಮ್ಮನ್ನ ಅವಮಾನ ಮಾಡ್ತಿದ್ದಾರೆ ಅಂತ. ಹಾಗಾದ್ರೆ ದುರಂಧರ್ ಭಯ ಇಷ್ಟು ದೊಡ್ಡದಾ? ಯಶ್ ದಾರಿ ಬದಲಿಸಿಕೊಂಡನ? ಇದನ್ನ ಬಾಲಿವುಡ್ ವರ್ಸಸ್ ಸೌತ್ ಅಂತ ಹೇಳುವರು. ಇತ್ತೀಚೆಗೆ ದುರಂಧರ್ ಜೊತೆ ಬಾಲಿವುಡ್ ನಲ್ಲಿ ನಡೆದ ಕೆಲವು ವಿಷಯಗಳು ನಿಮಗೆ ಶಾಕ್ ಕೊಡ್ತವೆ. ಹಾಗಾದ್ರೆ ನಿಜವಾದ ಕಾರಣ ದುರಂಧರ್ 2 ಅಲ್ಲವಾ? ಟಾಕ್ಸಿಕ್ ಮೇಕರ್ಸ್ ಮತ್ತು ಯಶ್ ನಡುವೆ ಒಳಗಿನ ಜಗಳ ಇದೆಯಾ? ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಫ್ಯಾಕ್ಟ್ಸ್ ಮತ್ತು ಡೇಟಾ ತಗೊಂಡು ಬಂದಿದ್ದೀನಿ, ನಿಮಗೂ ಯೋಚನೆ ಬರೋ ಹಾಗೆ. ಈಗ ಮಾತಾಡೋಣ, ಈ ಕ್ಲಾಶ್ ತಪ್ಪಿಸೋದು ಮಾಸ್ಟರ್ ಪ್ಲಾನ್ ಅಥವಾ ದೊಡ್ಡ ತಪ್ಪ? ಹೌದು, ಪೋಸ್ಟ್ಪೋನ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಡಿಬೇಟ್ ಆಗಿದೆ. ಕೆಲವರು ಇದನ್ನ ಭಯ ಅಂತಾರೆ, ಇನ್ನು ಕೆಲವರು ಮಾಸ್ಟರ್ ಸ್ಟ್ರೋಕ್ ಅಂತಾರೆ. ಯಶ್ ಯಾವಾಗ್ಲೂ ಕ್ಲಾಶ್ಗೆ ಭಯ ಪಡುವವ ಅಲ್ಲ, SRK ಆಗ್ಲಿ ವಿಜಯ್ ಆಗ್ಲಿ. ಅದೇ ಕೇವಲ 2 ವಾರ ಮೊದಲು ಪೋಸ್ಟ್ಪೋನ್ ಮಾಡೋದು ಸ್ವಲ್ಪ ಶಾಕ್. ಮುಖ್ಯ ಪಾಯಿಂಟ್, ಯಶ್ ಈ ಚಿತ್ರದ ಕೋ ಪ್ರೊಡ್ಯೂಸರ್ ಕೂಡ. ಹಾಗಾಗಿ ಸ್ಟಾರ್ ಈಗೋ ಅಲ್ಲ, ಬಿಸ್ನೆಸ್ ಲಾಜಿಕ್ ಕೆಲಸ ಮಾಡುತ್ತೆ. ತಮ್ಮ ಹಣ ಮತ್ತು ಶ್ರಮ ಈಗೋ ಕ್ಲಾಶ್ಗೆ ಹಾಳಾಗೋಕೆ ಬಯಸಲ್ಲ. ಆದಿತ್ಯ ಧರ್ 19 ಮಾರ್ಚ್ 2026ಕ್ಕೆ ಧುರಂಧರ್ 2 ಅನೌನ್ಸ್ ಮಾಡಿದ ಮೇಲೆ ಗೇಮ್ ಚೇಂಜ್ ಆಯಿತು. ಕೆಲವರು ಹೇಳ್ತಾರೆ ಅಕ್ಷಯ್ ಖನ್ನಾ ಇಲ್ಲ ಅಂದ್ರೆ ಸಿನಿಮಾ ಬೀಳುತ್ತೆ ಅಂತ. ಆದ್ರೆ ಸತ್ಯ ಏನು ಅಂದ್ರೆ, ಕ್ಯಾರೆಕ್ಟರ್ ಸ್ಟ್ರಾಂಗ್ ಇದ್ರೆ KK ಮೆನನ್ ತರಹ ನಟರು ಸ್ಕ್ರೀನ್ ಮೇಲೆ ಫೈರ್ ಮಾಡ್ತಾರೆ. ಧುರಂಧರ್ ಒಂದು ಸೂಪರ್ ಸ್ಟಾರ್ ಮೇಲೆ ಅಲ್ಲ, ಅದರ ಕಂಟೆಂಟ್ ಮೇಲೆ ನಿಂತಿತ್ತು. ಮೊದಲ ಭಾಗ 1400 ಕೋಟಿ ಕಲೆಕ್ಷನ್ ಮಾಡಿತ್ತು. ಬಜೆಟ್ ಕೇವಲ 250-280 ಕೋಟಿ. ಹಾಗಾಗಿ ಆದಿತ್ಯ ಧರ್ಗೆ ಕ್ಲಾಶ್ ಭಯ ಇಲ್ಲ. ಅವರು ಡೇಟ್ ಲಾಕ್ ಮಾಡಿ ಟಾಕ್ಸಿಕ್ ಮೇಲೆ ಪ್ರೆಷರ್ ಹೆಚ್ಚಿಸಿದರು. ಕೆಲವರು ಹೇಳ್ತಿದ್ರು ಮಿಡಲ್ ಈಸ್ಟ್ ಒಂದು ಎಕ್ಸ್ಕ್ಯೂಸ್ ಅಂತ, ಆದ್ರೆ ಅದು ದೊಡ್ಡ ಮಾರ್ಕೆಟ್. ಧುರಂಧರ್ 2 ಅಲ್ಲಿ ಬ್ಯಾನ್ ಆಗಿರೋದ್ರಿಂದ ಟಾಕ್ಸಿಕ್ಗೆ ಓಪನ್ ಫೀಲ್ಡ್ ಸಿಕ್ಕಿದ. ಆದ್ರೆ ವರ್ಲ್ಡ್ ವೈಡ್ ರಿಲೀಸ್ಗೆ ಸ್ಕ್ರೀನ್ ಕೌಂಟ್ ಮತ್ತು ಸರಿಯಾದ ಶೆಡ್ಯೂಲಿಂಗ್ ಮುಖ್ಯ. 2 ಸಿನಿಮಾಗಳು ಬೇರೆ ಬೇರೆ ರಿಲೀಸ್ ಆದ್ರೆ 6000 ಸ್ಕ್ರೀನ್ ಸಿಗಬಹುದು. ದುರಂಧರ್ ಹೈಪ್ ದಂಗಲ್ 2000 ಕೋಟಿ ರೆಕಾರ್ಡ್ ಕೂಡ ಬ್ರೇಕ್ ಮಾಡಬಹುದು. 2024 ಡಿಸೆಂಬರ್ನಲ್ಲಿ ಪುಷ್ಪಾ 2 ಕ್ಲಾಶ್ ತಪ್ಪಿಸಿ ಇನ್ನೊಂದು ಸಿನಿಮಾ ಹಿಟ್ ಆಯಿತು. ಇದೇ ಸ್ಟ್ರಾಟಜಿ ಇಲ್ಲಿ ಬಳಕೆಯಾಗಿರಬಹುದು. ಬಾಲಿವುಡ್ ವರ್ಸಸ್ ಸೌತ್ ಅನ್ನೋ ವಿಷಯದಲ್ಲಿ ಧುರಂಧರ್ ಬಾಲಿವುಡ್ ಗೌರವ ಉಳಿಸಿತು. GCNA ಅವಾರ್ಡ್ಸ್ನಲ್ಲಿ 28 ನಾಮಿನೇಷನ್ಸ್ ಸಿಕ್ಕರೂ 1 ಅವಾರ್ಡ್ ಸಿಗ್ಲಿಲ್ಲ.